ಎಲ್ಲರಿಗೂ ನಮಸ್ಕಾರ. ನಯನ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕೊಬ್ಬರಿ ಚಟ್ನಿ ಹಾಗೆ ಮಸಾಲ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಪಡ್ಡುಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೇನೆ. 1.5 ಕಪ್ಪಷ್ಟು ರೇಷನ್ ಅಕ್ಕಿ ಅಥವಾ ದಪ್ಪ ಅಕ್ಕಿ ಅಂತ ಸಹ ಕರೀತಾರೆ. ಒಂದೂವರೆ ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ. ಇವಾಗ ಇದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನಷ್ಟು ತೊಗರಿಬೇಳೆ. ಇದನ್ನು ನೀಟಾಗಿ ನೀರು ಹಾಕಿ ತೊಳ್ಕೊಂಬರ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇದರಲ್ಲಿರುವಂಥ ಧೂಳೆಲ್ಲ ತೊಳಿಬೇಕು. ಒಂದು 2-3 ಸಲ ತೊಳಿಬೇಕು. ನೋಡಿ, ಇವಾಗ ನೀಟಾಗಿ ತೊಳ್ಕೊಂಬಂದಿದ್ದೀನಿ. ಇದಕ್ಕೆ ನೀರು ಹಾಕೋಣ. ಇದನ್ನು ಒಂದು 8 ಗಂಟೆಗಳ ಕಾಲ ನೆನೆಬೇಕು. ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಬಿಡೋಣ. ಇವಾಗ ಉದ್ದಿನಕಾಳು ನೆನೆ ಹಾಕೋಣ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನಕಾಳು 3:1 ಲೆಕ್ಕದಲ್ಲಿ ಹಾಕಬೇಕು. 3 ಕಪ್ಪು ಅಕ್ಕಿ ತೊಗೊಂಡ್ರೆ 1 ಕಪ್ಪು ಉದ್ದಿನಕಾಳು ತೊಗೋಬೇಕು. ಆವಾಗ ಚೆನ್ನಾಗಾಗುತ್ತೆ. ದೋಸೆಗಾದರೆ ಕಡಿಮೆ ಆದರೆ ನಡೆಯುತ್ತೆ, ಆದರೆ ಪಡ್ಡಿಗೆ ಮಾತ್ರ ಕರೆಕ್ಟಾಗಿರಬೇಕು. 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕಿದ್ದೀನಿ. ಇದನ್ನು ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು. ಒಂದು 2-3 ಸಲ. ಇವಾಗ ನೀರು ಹಾಕಿ ತೊಳ್ಕೊಂಬಂದಿದ್ದೀನಿ. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಇದು ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕು. ನೋಡಿ, ಇದು ಇವಾಗ ಮುಳುಗೋಷ್ಟು ನೀರು ಹಾಕಿದ್ದೀನಿ. ಇದು ಸಹ ಒಂದು 8 ಗಂಟೆಗಳ ಕಾಲ ನೆನೆಬೇಕು. ಒಂದು ಪ್ಲೇಟ್ ಮುಚ್ಚಿ ಒಂದು 8 ಗಂಟೆಗಳ ಕಾಲ ನೆನೆ ಹಾಕ್ಬಿಡೋಣ. ನೋಡಿ, ಇದು ಇವಾಗ 8 ಅವರ್ ನೆಂದಿದೆ. ಎಷ್ಟು ಚೆನ್ನಾಗಿ ನೆಂದಿದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ನೋಡಿ, ಉದ್ದಿನಕಾಳು ಮೆಂತ್ಯಕಾಳು 2 ನೆಂದಿದೆ. ನೋಡಿ, ಇದು ಸಹ ನೋಡಿ ನೆಂದಿದೆ. ಇವಾಗ ಇದನ್ನು ನೀರು ತಕ್ಕೊಂಡು ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಉದ್ದಿನಕಾಳು ಮೆಂತ್ಯಕಾಳು ಅಂತಿದ್ನಲ್ಲ ಅದೆಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಅಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು 1/4 ಕಪ್ನಷ್ಟು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೆ, ನಾರ್ಮಲ್ ಅವಲಕ್ಕಿ. ಅದು ಸಹ ಹಾಕ್ತಾಯಿದ್ದೀನಿ. ಇದು ಮಾಡೋದಕ್ಕಿಂತ ಒಂದು 5-10 ನಿಮಿಷ ಮುಂಚೆ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತೆ. ಇದು ಸಹ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೈಸಾಗಿ ರುಬ್ಕೊಂಬರ್ಬೇಕು. ಇದು ಆದಮೇಲೆ ಅಕ್ಕಿ ಹಾಕ್ಬಿಟ್ಟು ರುಬ್ಬೋಣ. ನೋಡಿ, ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ನೈಸಾಗಾದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ತೆಗೆಯೋಣ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ತೆಗೆಯೋಣ. ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ.
ನೋಡಿ ಅದಷ್ಟು ಹಾಕಿದ್ದೀನಿ. ಇದು ಈಗ ಮತ್ತೆ ಅಕ್ಕಿ ಹಾಕಿ ರುಬ್ಬೋಣ. ಇವಾಗ ಅದೇ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿ ರುಬ್ಬೋಣ. ಇದನ್ನು ಇವಾಗ ನೈಸಾಗಿ ರುಬ್ಕೊಂಬರೋಣ. ನೋಡಿ ಇದು ಇವಾಗ ಆಗಿದೆ. ಇಷ್ಟು ನೈಸಾಗಾದರೆ ಸಾಕು. ಇವಾಗ ಇದನ್ನು ಅದೇ ಪಾತ್ರೆಗೆ ತೆಗಿತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಅಷ್ಟು ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕಿಂದೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಮಿಕ್ಸ್ ಆಗಿದೆ. ಈ ಹದಕ್ಕಿರಬೇಕು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಇವಾಗ ಇದು ಆಗಿದೆ. ಇದು 8 ರಿಂದ 9 ಅವರು ನೆನೆಬೇಕು. ಒಂದು ತಟ್ಟೆ ಮುಚ್ಚಿ ನೆನೆಯಕ್ಕೆ ಬಿಡೋಣ. ಇವಾಗ ಇದು ಆಗಿದೆ. ಇದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 8 ರಿಂದ 9 ಅವರು ನೆನೆಬೇಕಿದು. ಇವಾಗ ಇದು ನೆನೆಯಕ್ಕೆ ಬಿಡೋಣ. ಪೊಟ್ಟಿನ ಜೊತೆಗೆ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ, ಸ್ವಲ್ಪ ಕೊತ್ತಂಬರಿ, 4 ರಿಂದ 5 ಹೆಸರು ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ, ಒಂದು ಸಣ್ಣ ಇಂಚಷ್ಟು ಬೆಲ್ಲ, ಒಣಮೆಣಸಿನ್ಕಾಯಿ, ಒಂದು ಒಣಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ, ಹಸಿ ಕೊಬ್ಬರಿ ಇದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲ್ ಇದೆ. ಹಾಗೆ 1 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮಾತ್ರ 2 ಹನಿಯಷ್ಟು ನೀರು ಹಾಕ್ತಾ ಇದ್ದೀನಿ, ಅಲ್ಲ ಎಣ್ಣೆ ಹಾಕ್ತಾ ಇದ್ದೀನಿ, ಸಾರಿ. ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕು. ಇವಾಗ ಆಗಿದೆ. ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಒಗ್ಗರಣೆ ಹಾಕೋಣ ಈ ಪ್ಯಾನಿಗೆ. ಇದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡೋಣ.
ಇವಾಗ ಆಗಿದೆ, ಇದನ್ನು ಆಫ್ ಮಾಡ್ತೀನಿ ನಾನು. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಹುರಿದಿರುವಂತಹ ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಹಾಗೆ ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹುಣಸೆ ಹಣ್ಣಿನ ರಸ, ಕರಿಬೇವು, ಕೊತ್ತಂಬರಿ, ಹಾಗೆ ಬೆಳ್ಳುಳ್ಳಿ, ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ಇದನ್ನು ಸ್ವಲ್ಪ ತರಿಯಾಗಿ ತೀರಾ ನೈಸ್ ಇದ್ದಂಗೆ ರುಬ್ಕೊಂಬರ್ಬೇಕು. ಇವಾಗ ಇದನ್ನು ನಾನು ರುಬ್ಕೊಂಬರ್ತೀನಿ ನೋಡಿ. ಇವಾಗ ಇದನ್ನು ರುಬ್ಕೊಂಬಂದಿದ್ದೀನಿ. ಇಷ್ಟಿದ್ರೆ ಸಾಕು, ತೀರಾ ನೈಸ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು. ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದು ಇವಾಗ ಆಗಿದೆ. ಇದಕ್ಕೆ ಒಗ್ಗರಣೆ ಹಾಕೋಣ. ಮಾಡಿಟ್ಟಿರುವಂತಹ ಒಗ್ಗರಣೆ ಇವಾಗ ಚಟ್ನಿ ರೆಡಿಯಾಗಿದೆ, ಕೊಬ್ಬರಿ ಚಟ್ನಿ ನೋಡ್ತಾ ಇರ್ಬೋದು. ಇವಾಗ ಪಡ್ಡಿಗೆ ಒಗ್ಗರಣೆ ಹಾಕೋಣ. ಇವಾಗ ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. 3 ಇಂದ 4 ಸ್ಪೂನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಪಡ್ಡಿಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಒಂದು ಸಣ್ಣ ಈರುಳ್ಳಿ, ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿ ಒಂದು 5 ರಿಂದ 6 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಿರಿತಾ ಇದೆ. ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೋಣ. ಇದಕ್ಕೆ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಹಾಗೆ ಕರಿಬೇವು, ಇದು ಎಣ್ಣೆಯಲ್ಲಿ 1 ನಿಮಿಷಗಳ ಕಾಲ ನೀಟಾಗಿ ಫ್ರೈ ಆಗಬೇಕು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ. ಇದು ಸಹ ನೀಟಾಗಿ
ಹೀಗೆ ಕೆಂಪಾಗಬೇಕು. ಜಸ್ಟ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗಬೇಕು, ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಇಡಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸಿದೋಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಈರುಳ್ಳಿ ಸಪ್ಪಾಗಿಬಿಡುತ್ತೆ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಅವಾಗ ಚೆನ್ನಾಗಾಗುತ್ತೆ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಹಾಗೆ ತುಂಬ ಬೇಗನೆ ಅಡುಗೆ ಸಹ ಮಾಡಬೇಕು. ಟೊಮೆಟೊ, ಈರುಳ್ಳಿ ಹೀಗೆ ಯಾವುದೇ ಇದಕ್ಕಾಗಲಿ ಬೇಗ ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗಿರುತ್ತೆ. ಈ ಥರ ಒಂದು 2-3 ನಿಮಿಷಗಳ ಕಾಲ ಇದನ್ನು ಈ ಥರ ಸಣ್ಣ ಉರಿಯಲ್ಲಿ ಈ ಥರ ಫ್ರೈ ಮಾಡಬೇಕು. ಆಲ್ರೆಡಿ ಮೈ ಬಿಸಿ ಅವಿ ಅಂತಿರ್ತೀರಾ, ಗಂಟ್ಲು ಗಟ್ಟಿ ನೋಡಿ. ಇವಾಗ ಇದು ಫ್ರೈ ಆಗಿದೆ, ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆರಬೇಕು. ನೀವು ಬಿಸಿ ಇದ್ದಾಗ ಹಿಟ್ಟಿಗೆ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ಇದನ್ನು ಇವಾಗ ಆರಕ್ಕೆ ಬಿಡೋಣ. ಇವಾಗ ಇದು ಹಿಟ್ಟು ನೆನ್ನೆ ರುಬ್ಬಿಟ್ಟಿದ್ವಲ್ಲ, ಇದಾಗಿದ್ದಿಲ್ಲ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆ ಅಂದ್ಬಿಟ್ಟು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀವು ಬೇಸಿಗೆ ಇದ್ದರೆ ಉಪ್ಪು ಹಾಕಿ ಇಡೋ ಅವಶ್ಯಕತೆ ಇರೋಲ್ಲ. ಚಳಿಗಾಲ ಇದ್ದರೆ ನೀವು ಉಪ್ಪು ಹಾಕಿ ಬಿಡಿ, ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು. ಚಳಿಗಾಲದಾಗೆ ಒಂದು ಸ್ವಲ್ಪ ಬೇಗ ಉಬ್ಬಿಟ್ರೆ ಚೆನ್ನಾಗಿ ಉಬ್ಬುತ್ತೆ. ಚಳಿಗಾಲದಲ್ಲಿ ನೀವು ಲೇಟಾಗಿ ಇಟ್ಬಿಟ್ರೆ ಬೇಗ ಉಬ್ಬಲ್ಲ ತಂಪಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇವಾಗ ಇದಿಷ್ಟು ಹಿಟ್ಟನ್ನು ಮಾಡಲ್ಲ, ಸ್ವಲ್ಪ ತೆಗೆದಿಟ್ಕೊತೀನಿ. ಒಂದು ಪಾತ್ರೆಗೆ ಎಷ್ಟು ಬೇಕು, ಯಾಕಂದರೆ ಸ್ವಲ್ಪ ನಾರ್ಮಲ್ ಪಡ್ಡು ಮಾಡ್ತೀನಿ, ಹಾಗಾಗಿ ಇಷ್ಟು ಹಿಟ್ಟನ್ನು ಮಸಾಲ ಪಡ್ಡು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇಷ್ಟು ಹಿಟ್ಟನ್ನು ಉಳಿಸ್ತಾ ಇದ್ದೀನಿ. ಇದಕ್ಕೇನೆ ಸೋಡಾ ಪುಡಿ, ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಹಿಟ್ಟಿಗೆ ಮಾಡಿಟ್ಟಿರುವಂತಹ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು. ಇದೆಲ್ಲ ಕರೆಕ್ಟಾಗಿದೆ. ಹಂಚ್ಕಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೋಣ. ಮೊದಲೇ ಎಬ್ಬಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದೆರಡು ಹಂಚಾದ್ಮೇಲೆ
ಆಗ ನೀವು ಒಂದೆರಡು ಡ್ರಾಪ್ಸ್ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಬೋದು. ಈಗ ಕಾದಿದೆ, ಇದಕ್ಕೆ ಇಷ್ಟಕ್ಕಲ್ಲ ಇದು ಬೇಯಬೇಕು ಸ್ವಲ್ಪ ಕೆಂಪಗೆ. ಒಂದು ಸೈಡ್ ಬೆಂದಿಂದ ಇನ್ನೊಂದು ಸೈಡು ತಿರುಗಾಡಬೇಕು. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಮಧ್ಯಮ ಉರಿಯಲ್ಲಿ. ಎಷ್ಟು ಚೆನ್ನಾಗಿ ಕೆಂಪಾಗಿದೆ ಅಂದರೆ ಕಲರು. ಮಸಾಲ ಪಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು, ಮಕ್ಕಳಿಗೆ ಕಟ್ಬೋದು, ಸಖತ್ತಾಗಿರುತ್ತೆ. ಇದು ಮಾತ್ರ ತುಂಬಾ ಬೇಗನೆ ಆಗುತ್ತೆ. ಇದು ಒಂದು ಸೈಡು ನೋಡಿ ಎಷ್ಟು ಚೆನ್ನಾಗಿ ಕೆಂಪಾಗಿದೆ. ಇನ್ನೊಂದು ಸೈಡ್ ಇವಾಗ ಬೇಯಬೇಕು. ಬೆಂದಾದ್ಮೇಲೆ ತೆಗಿಬೇಕು. ನೋಡಿ ಇವಾಗ ತಿರುಗಾಕಿದ್ನಲ್ಲ, ಇವಾಗ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದ್ಬಿಟ್ಟು. ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದ್ಬಿಟ್ಟು. ಇವಾಗ ಇನ್ನೊಂದು ಹಂಚನ್ನು ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ಪಡ್ಡು ಮಾತ್ರ. ಮಸಾಲ ಪಡ್ಡು ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇವಾಗ ಇದು ಬೇಯಬೇಕು. ನೋಡಿ ಇವಾಗ ಒಂದು ಸೈಡು ಬೆಂದಿದೆ ನೋಡಿ, ಚೆನ್ನಾಗಿ ಕಲರ್ ಬಂದಿದೆ ಅಂದ್ಬಿಟ್ಟು. ಸೂಪರಾಗಿ ಕಲರ್ ಬಂದಿದೆ.
ನೋಡಿ ಈಸಿಯಾಗಿ ಈ ಥರ ಸರ್ವ್ ಮಾಡ್ಬೋದು. ಇವಾಗ ಇನ್ನೊಂದು ಸೈಡು ಬೇಯಬೇಕು ಕೆಂಪಗೆ. ನೋಡಿ ಇವಾಗದು ಬೆಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದ್ಬಿಟ್ಟು. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೆಗೆಯೋಣ. ನೋಡಿ ಇಲ್ಲ ಪಡ್ಡನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕೆಂಪಗೆ. ಇದಕ್ಕೆ ಚಟ್ನಿ ಹಾಕೋಣ. ನೋಡಿ ಮಸಾಲ ಪಡ್ಡು ರೆಡಿಯಾಗಿದೆ, ಜೊತೆಗೆ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.